ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ನಿವೇದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಬಳಿ ಇರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. 8ನೇ ತಾರೀಕು ನಡೆದಂಥ ಕ್ವಶನ್ ಪೇಪರು ಅಟ್ಲೀಸ್ಟ್ ಕಳಿಸ್ಕೊಟ್ಟಿದ್ದಾರಲ್ವ, ಅದು ಗ್ರೇಟು. ಯಾಕೋ ಗೊತ್ತಿಲ್ಲ, ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು ಏನೂ ಕೂಡ ಕಳಿಸ್ಕೊಟ್ಟಿಲ್ಲ ಕನ್ನಡ ಕ್ವಶನ್ ಪೇಪರ್ ಬಿಟ್ಟರೆ. ಏನೇಹೋ ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆ ಹೀಗೆ ಇರಲಿ ಕಣ್ರಪ್ಪ, ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರು ನಿಮಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿಗೆಲ್ಲ ಫಿಸಿಕ್ಸ್ ಎಕ್ಸಾಮ್ ಆಗಿರೋ ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ, ಆಯಿತಾ? ಬೇಜಾರಾಗಬೇಡಿ ಯಾರು ಕೂಡ. ಯಾಕಂದರೆ ಒಂದು ಪೇಪರ್ ನಾವು ಈಗಾಗಲೇ ಶಿವಮೊಗ್ಗ ಡಿಸ್ಟಿಕ್ಕಿಂದ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ ನಿಮಗೆ. ಅದು ನಾಹಿದಾ ಖಾನಮ್ ಅಂತ ಕಳಿಸ್ಕೊಟ್ಟಿದ್ರು. ಈ ಒಂದು ಕ್ವಶನ್ ಪೇಪರು ಮತ್ತು ಎನ್ನಿಂದನೇ ನಿವೇದ ಅವರು ಕಳಿಸ್ಕೊಟ್ಟಿದ್ದಾರೆ. ಇದು ಬೆಂಗಳೂರು ಡಿಸ್ಟಿಕ್ಕಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ. ಇನ್ನೊಂದು ನಿಮಗೆ ನಾನು ಒಂದು ಕ್ಲೂ ಕೊಡಬೇಕು ಅಂತ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ದಯವಿಟ್ಟು MCQ ಕೋರ್ ಸಬ್ಜೆಕ್ಟಲ್ಲಿ MCQಗಳನ್ನು ಇಟ್ಕೊಂಡು ಟೈಮ್ ಪಾಸ್ ಮಾಡಬೇಡಿ. ಟೈಮ್ ಪಾಸ್ ಅಂದರೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ MCQನ ಹಿಂದೆ ಓಡಬೇಡಿ. ಮೊದಲು ತಾವುಗಳು ಭಾಳ ವೀಕ್ ಇದ್ದಂಥ ವಿದ್ಯಾರ್ಥಿಗಳು ಈ 2 ಮಾರ್ಕು 3 ಮಾರ್ಕು 5 ಮಾರ್ಕ್ ಕ್ವಶನ್ಸಿನ ತಾವುಗಳು ರಿಪೀಟ್ ಆಗುವಂಥದ್ದು 90% ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ನಾನು 3 ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ಆ 3 ಕ್ವಶನ್ ಪೇಪರು ನಿಮಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ತಾವುಗಳು ಆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಯುಟಿಲೈಸ್ ಮಾಡಿಕೊಳ್ಳಿ, ಆಯಿತಾ? ನಿಮಗೆ 15 MCQಸ್ಗಳಿರುತ್ತೆ. ಬೇಕಾದ್ರೆ ಡ್ಯಾಶಸ್ಗಳನ್ನು ಸ್ವಲ್ಪ ಸಮಯ ಕೊಟ್ಟರೆ ಬಹಳ ಒಳ್ಳೆಯದು. ಯಾಕೆ ಒಳ್ಳೆಯದು ಅಂತ ಹೇಳಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. MCQಸ್ಗಳು ಪೇಪರ್ ಟು ಪೇಪರು 15ರಲ್ಲಿ 2 ಕ್ವಶನ್ ರಿಪೀಟ್ ಆದರೆ ದೊಡ್ಡದು, ಅರ್ಥ ಆಗುತ್ತಾ? ನಾನು ಇರುವುದನ್ನು ನಿಮಗೆ ಸತ್ಯಾಂಶವನ್ನು ಹೇಳ್ಕೊಡ್ತೇನೆ. ಸುಳ್ಳೆ ನಿಮಗೆ MCQಸಲ್ಲೇ ನೋಡಿ, ಲ್ಯಾಂಗ್ವೇಜ್ ಆಗಿರ್ಬೋದು ಅಲ್ಲಿ ರಿಪೀಟ್ ಆಗುತ್ತೆ. ಕನ್ನಡ, ಹಿಂದಿ, ಉರ್ದು, ಇಂಗ್ಲೀಷ್ ಇದರಲ್ಲೆಲ್ಲ ರಿಪೀಟ್ ಆಗುತ್ತೆ, ಆಯಿತಾ? ಮ್ಯಾಥ್ಸಲ್ಲೂ ರಿಪೀಟ್ ಆಗೋಲ್ಲ, ಬೇರೆ ಇದರಲ್ಲೂ ರಿಪೀಟ್ ಆಗೋಲ್ಲ, ರೇರ್ ರಿಪೀಟ್ ಆಗುವಂಥದ್ದು. ಆದರೆ ಈ 2 ಅಂಕದ ಪ್ರಶ್ನೆಗಳು ಕಾಣ್ತಾ ಇದೆ ಅಲ್ವಾ, ಇವೆಲ್ಲವೂ ಕೂಡ ರಿಪೀಟ್ ಆಗುವಂತಹ 99% ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸು, ಈ ಪಾರ್ಟ್ ಸಿನಲ್ಲಿ ಬರುವಂತಹ 3 ಮಾರ್ಕ್ಸ್ ಕ್ವಶನ್ಸು, ಇವೆಲ್ಲವೂ ಕೂಡ ನಿಮಗೆ ಬಹಳ ಅಂದರೆ ಬಹಳ ರಿಪೀಟ್ ಆಗ್ತವೆ. ದಯವಿಟ್ಟು ಈ ಎಲ್ಲ ಕ್ವಶನ್ಸ್ಗಳನ್ನು ತಾವುಗಳು ಏನಂತೀರ ಪ್ರಿಪೇರ್ ಆಗಿ ಎಕ್ಸಾಮ್ ಹಾಲಿಗೆ ಹೋಗಿ, ಆಯಿತಾ? ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವ ಇಂಗ್ಲೀಷು ಮೆಟೀರಿಯಲ್ ಹುಡುಕಬೇಡಿ ಎಲ್ಲೂ ಕೂಡ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಗೆ ಬರಿಬೇಕು, ಯಾವ ರೀತಿಯಾಗಿ ಎಕ್ಸಾಮನ್ನು ತಗೊಳ್ಳೋ ಫೇಸ್ ಮಾಡಬೇಕು, ಗ್ರಾಮರನ್ನು ಹೇಗೆ ಅರ್ಧ ಗಂಟೆಯಲ್ಲಿ ಪೂರ್ತಿ ಗ್ರಾಮರ್ ಮುಗಿಸಿ 80 ಔಟ್ ಆಫ್ 80 ಇಂಗ್ಲೀಷಲ್ಲಿ ಬರಬೇಕು. ಇದು ನನ್ನ ಚಾಲೆಂಜ್ ಕಂಡ್ರಿ. ಚಾಲೆಂಜ್ ಅಂದ್ಕೊಳ್ಳಿ ಅಥವಾ ಕಾನ್ಫಿಡೆನ್ಸ್ ಅಂದ್ಕೊಳ್ಳಿ ಅಥವಾ ನನ್ನ ಮಾತುಗಳು ಅಂದ್ಕೊಳ್ಳಿ, ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ನಾನು 80 ಔಟ್ ಆಫ್ 80 ತೆಗೆಸೇ ಕೊಡ್ತೀನಿ ಇಂಗ್ಲೀಷಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ಲೈಕು, ಒಂದು ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೀವಿ. ದಯವಿಟ್ಟು ಹೈಪ್ ಅಂತ ಬರುತ್ತೆ ಕಮೆಂಟಲ್ಲಿ, ಅದನ್ನು ಪ್ರೆಸ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ದೇವರು ಸದಾ ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಬೇರೆ ಜಿಲ್ಲೆಯ, ಬೇರೆ ಡಿಸ್ಟಿಕ್ಕಿನ, ಬೇರೆ ತಾಲೂಕಿನ ನಮಗೆ ಕ್ವಶನ್ ಪೇಪರು ನಿಮ್ಮ ಹೆಸರು ಬರೆದು ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.